ಹಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ನಾವು ಅತ್ತೆ ಮನೆಗೆ ಹೋಗಿದ್ವಿ. ಹಾಗೆ ನಮ್ಮ ಯಜಮಾನ್ರು ನಾಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅನಂತರ ಕಬಾಬಿಗೆ ರೆಡಿ ಮಾಡಬೇಕು ಅಂತೇಳಿ ಸ್ವಲ್ಪ ಹುಳಿ ನೀರೆಲ್ಲ ಹಿಂಡ್ತಾ ಇದ್ದಾರೆ. ಪಾತ್ರೆಗೆ ಉಪ್ಪು, ಅರಿಶಿನ, ಹುಳಿ ನೀರು ಎಲ್ಲ ಹಾಕಿ, ಕಬಾಬ್ ಪೌಡ್ರ್ ನಾವು ಹೊರಗಿನ ತಂದದ್ದು. ಪೌಡ್ರೆಲ್ಲ ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಅತ್ತೆ ಬಸಳೆ ಪದಾರ್ಥ ಒಲೆಯಲ್ಲಿ ಇಟ್ಟಿದ್ದಾರೆ. ಮಸಾಲೆ ಎಲ್ಲ ಚಿಕನ್ ಕಬಾಬಿಗೆ ರೆಡಿ ಆಗ್ತಾ ಉಂಟು. ಆ ಕಡೆಯಿಂದ ಬಸಳೆ ಪದಾರ್ಥ ಆ್ಯಂಡ್ ಕಬಾಬ್ ಸಂಡೇ ಸ್ಪೆಷಲ್ ನೋಡಿ. ನಮ್ಮ ಮನೆಯ ಬೆಕ್ಕು ಎಲ್ಲ ಕೆಲಸ ಮುಗಿಸಿ ಸಂಜೆ ಆಗುವಾಗ ತೋಟದ ಕಡೆ ಎಲ್ಲ ಹೋಗಿ ತಿರುಗಾಡಿ ಬಂದ್ವಿ. ನೋಡಿ ಅಲ್ಲಿ ನಮ್ಮ ನಾಯಿ ರಾಣಿ ಅಂತ, ಹೆಣ್ಣು ನಾಯಿ ಅಲ್ಲಿ ನೋಡಿ ತಿರುಗಾಡ್ತಾ ಉಂಟು. ನಂತರ ಎಲ್ಲ ಕೆಲಸ ಮುಗಿಸಿ ಮಂಡೇ ನಾವು ಸೋಮವಾರ ಬಂದು ರಾತ್ರಿ ಅಕ್ಕಿ ನೆನೆಸಿಡಲಿಕ್ಕೆ ಹಾಕಿದ್ದು ನಾನು. ಬೆಳಿಗ್ಗೆ ಒಂದು ಬಾಳೆ ಎಲೆ ಗಟ್ಟಿ ಮಾಡುವ ಅಂತ ಹೇಳಿ ಸೊಸೈಟಿಯಲ್ಲಿ ಸಿಗ್ತದಲ್ಲ ಆ ರೈಸನ್ನು, ಅಂದರೆ ಕುಚ್ಚಲಕ್ಕಿ ಟೈಪೇ, ಸೊಸೈಟಿಯಲ್ಲಿ ಸಿಗುವಂಥ ಕುಚ್ಚಲಕ್ಕಿ ಟೈಪ್ ಅದನ್ನು ನಾನು ನೆನೆಸಲಿಕ್ಕೆ ಹಾಕಿದ್ದಿದೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ನಂತರ ಈ ರೀತಿ ಬಾಳೆ ಎಲೆಗೆ ನಾವು ಅದಕ್ಕೆ ಅಂಟಿಸ್ತಾ ಬರಬೇಕು. ಸ್ವಲ್ಪ ನೀರಾಗಿದೆ ನಾನು ಮಾಡಿದಂಥ ಮಿಶ್ರಣ. ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಇನ್ನೂ ಕೂಡ. ಆದರೆ ಬಾಳೆ ಎಲೆಯಲ್ಲಿ ಎಂಥ ಎಷ್ಟು ನೀರಾದರೂ ಕೂಡ ಅದು ಮತ್ತೆ ಬೇಯುವಾಗ ಎಲ್ಲ ಗಟ್ಟಿ ಆಗ್ತದೆ, ಅದರಿಂದಾಗಿ ಏನು ಇಶ್ಯೂ ಇಲ್ಲ. ಈ ರೀತಿ ಚೆಂದ ಮಾಡಿ ಅಂಟಿಸಬೇಕು. ನಂತರ ಅದನ್ನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಈ ರೀತಿ ಫೋಲ್ಡ್ ಮಾಡಬೇಕು ರೌಂಡಾಗಿ ನೋಡಿ. ಈ ರೀತಿ ಮೀನಿನ ಸಾರು, ಕೋಳಿ ಸಾರು ಮತ್ತು ಯಾವುದಾದ್ರೂ ಗ್ರೇವಿ ಇದ್ದರೆ ಒಳ್ಳೆ ಕಾಂಬಿನೇಷನ್. ನಾನು ಬಲ್ಯಾರ್ ಮತ್ತು ಹೆಸ್ರು ಕಾಳಿನ ಗ್ರೇವಿ ಮಾಡಿದ್ದೆ, ಅದಕ್ಕೆ ಒಳ್ಳೆ ಸೂಟ್ ಆಗ್ತದೆ ಅಂತೇಳಿ ಈ ತಿಂಡಿಯನ್ನು ಮಾಡ್ತಾಯಿದ್ದೇನೆ. ಗ್ಯಾಸಲ್ಲಿ ನಾವು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ಮಾಡಿ ಮಾಡಿಟ್ಕೊಂಡಿರಬೇಕು. ಆನಂತರ ಈ ರೀತಿ ಹಚ್ಚಿದಂಥ ಬಾಳೆ ಎಲೆಯನ್ನು ಬೇಯಿಸಿದರೆ ನಮಗೆ ಪಾತ್ರೆ ತೊಳೆಯುವಂಥ ಟೆನ್ಷನ್ ಇಲ್ಲ. ಇನ್ನು ಇಡ್ಲಿ ಎಲ್ಲ ಮಾಡಿದರೆ ಜಾಸ್ತಿ ನಾವು ಪಾತ್ರೆ ಎಲ್ಲ ತೊಳಿಬೇಕು, ಇದರಲ್ಲೆಲ್ಲ ಏನಿಲ್ಲ, ಎಲೆಯಲ್ಲೇ ನಾವು ತೆಗೆದ್ರೆ ಆಯಿತು. ಬೆಂದ ನಂತರ ಒಳ್ಳೆ ರೀತಿಯಲ್ಲಿ ಅದು ಬರ್ತದೆ. ಅಂದರೆ ಈಗ ಸ್ವಲ್ಪ ಅಂಟಂಟಾಗಿದ್ದರೂ ಕೂಡ ಬೆಂದ ನಂತರ ಒಳ್ಳೆ ರೀತಿಯಲ್ಲಿ ಬರ್ತದೆ ಅದು. ಆಗಿದೆ, ಒಂದು 4-5 ಮಾಡಿದ್ದೇನೆ ನಾನು ಇಬ್ಬರಿಗೆ ಆಗುವಷ್ಟು. ನಾನು 1.5 ಲೋಟದಷ್ಟು ಅಕ್ಕಿ ಹಾಕಿದ್ದೇನೆ ಅಷ್ಟೇ. ಓಕೆ, ಈ ರೀತಿ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆಗೋ ತನಕ ಇಡಬೇಕು. ಅದಕ್ಕೆ ನಂತರ ಈ ರೀತಿ ಫೋಲ್ಡ್ ಮಾಡಿದಂಥ ಬಾಳೆ ಎಲೆಯ ತಿಂಡಿಯನ್ನು ಇಡಬೇಕು. ಒಂದು 20 ಮಿನಿಟ್ಸ್ ಆದರೂ ಬೇಯಬೇಕಾಗ್ತದೆ. 15ರಿಂದ 20 ನಿಮಿಷ ಬೇಯಬೇಕು. ಮೀನು ಸಾರಿಗಂತೂ ಒಳ್ಳೆ ಕಾಂಬಿನೇಷನ್, ಟ್ರೈ ಮಾಡಿ. ನೋಡಿ, ಬಲ್ಯಾರ್ ಹೆಸರುಕಾಳು ಗಸಿ ಜೊತೆ ಗ್ರೇವಿ ಜೊತೆ ಬಾಳೆ ಎಲೆ ಗಟ್ಟಿ ರೆಡಿ. ಥ್ಯಾಂಕ್ ಯು.